हिरण्यवर्णां हरिणीं सुवर्णरजतस्रजां चंद्रां हिरण्मयीं लक्ष्मीं जातवेदो महावः। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुनिष्ठदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते अद्य श्रीश गुणदर्पण विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम राम हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे हरे। हरे राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे हरे
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ನೀವೆಲ್ಲ ಇವತ್ತು ಬೆಳಗ್ಗೆ ಚಂದ್ರೋದಯದಲ್ಲಿ ಎದ್ದು 4:45 ಗಂಟೆಗೆ ಎದ್ದು ಮನೆ ಹೆಣ್ಣು ಮಕ್ಕಳಿಂದ ವಿಶೇಷವಾಗಿ ಆರತಿಯನ್ನು ಮಾಡಿಸಿಕೊಂಡು ಅಭ್ಯಂಗ ಸ್ನಾನ ಮಾಡಿ ಯಮತರ್ಪಣ ಮಾಡಿ ದೇವರ ಪೂಜೆಯನ್ನು ಮಾಡಿ ಈಗ ಫಲಾಹಾರ ತಿಂದು ಮಿಠಾಯಿಗಳನ್ನು ಭುಂಜಿಸಿ ಆನಂದದಿಂದ ಇರ್ಬೋದಲ್ಲ. ಸರಿ, ಇವತ್ತು ಸಾಯಂಕಾಲವೇ ಮಹಾಲಕ್ಷ್ಮಿ ಪೂಜೆ. ನಾಳೆ ಸೂರ್ಯಾಸ್ತದ ನಂತರ ಅಮಾವಾಸ್ಯೆ ಇಲ್ಲ, ಆದ್ದರಿಂದ ಇವತ್ತೇ ಸಾಯಂಕಾಲ ಮಹಾಲಕ್ಷ್ಮಿ ಪೂಜೆ ಇದೆ. ಮಹಾಲಕ್ಷ್ಮಿ ಅಂದಾಕ್ಷಣಕ್ಕೇನೆ ದುಡ್ಡು ಕೊಡುವ ದೇವತೆ, ಸಂಪತ್ತಿ ಕೊಡುವ ದೇವತೆ ಅಂತೇಳಿ ಉಪಾಸನೆ ಮಾಡ್ತೇವೆ. ಒಬ್ಬ ರಾಷ್ಟ್ರದ ಪ್ರೆಸಿಡೆಂಟನ್ನು ಒಬ್ಬ ಚಪರಾಸಿ ಅಂತ ಅಂತೇಳಿ ತಿಳಿದುಕೊಂಡ್ರೆ ಏನು ತಪ್ಪು? ಅಷ್ಟೇ ತಪ್ಪು. ಮಹಾಲಕ್ಷ್ಮಿಯನ್ನು ಕೇವಲ ದುಡ್ಡು ಕೊಡ್ತಕ್ಕಂಥ ದೇವತೆ ಅಂತ ತಿಳಿದುಕೊಂಡಿದ್ದಾರೆ. ಮಹಾಲಕ್ಷ್ಮಿ ಉಪಾಸನೆ ನಾವು ಬಹಳ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ಸಂಪೂರ್ಣ ಜಗತ್ತಿನಲ್ಲಿ ಅನೇಕ ಆಟಮ್ಗಳನ್ನು ಕೂಡಿ ಈ ಜಗತ್ತಿನ ಸೃಷ್ಟಿಯಾಗಿದೆ. ಆಟಮ್ಗಳ ಗುಣಧರ್ಮಗಳು ಬೇರೆ ಬೇರೆ, ಅವುಗಳ ಸಂಯುಕ್ತತೆಯು ಬೇರೆ ಬೇರೆ. ಕೆಮಿಸ್ಟ್ರಿ ಅಭ್ಯಾಸ ಮಾಡಿದವ್ರಿಗೆ ಗೊತ್ತಿದೆ. ನೀರಿನಲ್ಲಿರ್ತಕ್ಕಂಥದ್ದು H2O, ಅದೇ ರೀತಿಯಾಗಿ ಇರ್ತಕ್ಕಂಥ ಸೋಡಾದಲ್ಲಿ ಒಂದು ರೀತಿ ಕ್ರಮ, ಮತ್ತೊಂದರಲ್ಲಿ ಮತ್ತೊಂದು ರೀತಿಯಾದ ಅಣುಗಳ ಸಂಯೋಜನೆ, ಬೇರೆ ಬೇರೆ ಗುಣಧರ್ಮದ ಅಣು ಸಂಯೋಜನೆಯ ಸೃಷ್ಟಿ. ನಾವು ಕುಳಿತ ಕಲ್ಲಿನ ನೆಲ ಯಾವುದೋ ಮಾರ್ಬಲ್ನಿಂದ ಮಾಡಲ್ಪಟ್ಟಿದೆ. ಅದರ ಅನೇಕ ಅನಂತ ಕಣಗಳು ಸೇರಿ ಒಂದು ಡೆನ್ಸಿಟಿ ಆಗಿ ಒಂದು ಕಲ್ಲು ತಯಾರಾಗಿದೆ. ಆದರೆ ಅಣುಗಳು ಒಂದಕ್ಕೊಂದು ಹತ್ತುಕೊಂಡು ಹೋಗಿ ಒಂದು ಅಣು ಇನ್ನೊಂದು ಅಣುವನ್ನು ಆಕರ್ಷಣೆ ಮಾಡುತ್ತದೆ. ಅಣುಗಳ ಮಧ್ಯದಲ್ಲಿ ಮ್ಯಾಗ್ನೆಟಿಕ್ ಒಂದು ಶಕ್ತಿ ಇದೆ. ಆ ಅಡೇಸಿವ್ ಮ್ಯಾಗ್ನೆಟಿಕ್ ಶಕ್ತಿ ಯಾರು? ಅವಳೇ ಮಹಾಲಕ್ಷ್ಮೀ ದೇವಿ. ನೆನಪಿಟ್ಟುಕೊಳ್ಳಿ. ಜಗತ್ತಿನ ಪ್ರತಿಯೊಂದು ಅಣುಗಳ ಸಂಯುಕ್ತ ಎಲ್ಲಿ ಇದೆ, ಪರಮಾಣು ಬಿಟ್ಟು, ಪರಮಾಣುನಲ್ಲಿ ಕೂಡ ಅನೇಕ ವಿಭಾಗಗಳಿವೆ, ಆ ಮಾತು ಬೇರೆ. ಬೀಜ ಕೊಡುವವನು ಪರಮಾತ್ಮ, ಬೀಜವನ್ನು ಪೋಷಣೆ ಗರ್ಭಾಶಯದಲ್ಲಿ ಮಾಡತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. XY XX ಕ್ರೋಮೋಸೋಮ್ನಲ್ಲಿ ರೀಪ್ರೊಡಕ್ಟಿವಿಟಿ ಇಲ್ಲ. ಬೀಜವನ್ನು ಧಾರಣ ಮಾಡುವ ಸಾಮರ್ಥ್ಯ ಇದೆ. ಅದೇ XYದಲ್ಲಿ ಆಧಾರ ಸಾಮರ್ಥ್ಯ ಇದೆ. ಈ XX ಇರ್ತಕ್ಕಂಥ ಒಂದು ಗುಣಧರ್ಮ ಅಂತ ಏನಿದೆ, ಇದು ಮಹಾಲಕ್ಷ್ಮಿಯ ಗುಣಧರ್ಮ. ಇವಳು ಅನಂತ ಗುಣಗಳಿಂದ ಯುಕ್ತಳಾಗಿರ್ತಕ್ಕಂಥವಳು. ಯಾವುದೋ ಬರೀ ದುಡ್ಡು ಕೊಡ್ತಾಳೆ ಅಂತ ತಿಳ್ಕೊಳ್ಬೇಡಿ. ನಮ್ಮ ಪ್ರತಿಯೊಂದು ಶರೀರದ ಚರ್ಮದ ಕಣಗಳು ಸೇರಬೇಕಾಗಿದ್ದು ಮಹಾಲಕ್ಷ್ಮಿ ಸಹಾಯ ಬೇಕು ನಮಗೆ. ಪರಮಾತ್ಮನ ವ್ಯಾಪ್ತತೆ
ಪರಮಾತ್ಮ ಎಷ್ಟು ಸ್ಥಳದಲ್ಲಿ ವ್ಯಾಪ್ತನಾಗಿದ್ದಾನೆ ಅಷ್ಟು ಸ್ಥಳದಲ್ಲಿ ಮಹಾಲಕ್ಷ್ಮಿ ವ್ಯಾಪ್ತಳಾಗಿದ್ದಾಳೆ. ಕಲ್ಪನೆ ಮಾಡಿಕೊಳ್ಳಿ, ಒಂದು ಎನರ್ಜಿ, ಅದಕ್ಕೆ ಆಧಾರಭೂತವಾಗಿರ್ತಕ್ಕಂಥ ಒಂದು ವಿಶಿಷ್ಟ ವಸ್ತುತ್ವ, ವಸ್ತು, ಇವುಗಳ ವ್ಯಾಪ್ತಿ ಎಷ್ಟು ಜಗತ್ತಿನಲ್ಲಿದೆ ಅಷ್ಟು ವ್ಯಾಪ್ತಿ ಲಕ್ಷ್ಮೀನಾರಾಯಣರದಿದೆ. ಆದ್ದರಿಂದಾಗಿ ನಾವು ಲಕ್ಷ್ಮಿಯನ್ನು ಕೇವಲ ಲಕ್ಷ್ಮಿ ಅಂತೇಳಿ ಪೂಜೆ ಮಾಡಿದರೆ ಶಾಸ್ತ್ರಕಾರರಿಗೆ ಅದು ಸ್ವೀಕಾರ್ಯವಲ್ಲ. ಪರಮಾತ್ಮನ ಜ್ಯೋತಿಯಲ್ಲೇ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಅಂತಂತ ಬರೀ ನಾರಾಯಣನ ಪೂಜೆ ಪರಮಾತ್ಮ ತೆಗೆದುಕೊಳ್ಳೋದಿಲ್ಲ. ಲಕ್ಷ್ಮೀ ಸಹಿತನಾದಂಥ ನಾರಾಯಣನೇ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ನಮ್ಮ ಸ್ವರೂಪೋದ್ಧಾರಕರಾಗಿರ್ತಕ್ಕಂತಹ ವಾದಿರಾಜ ಶ್ರೀಪಾದಂಗಳವರು ಶ್ರೀಶ ಗುಣದರ್ಪಣ ಅಂತೇಳಿ ಒಂದು ಸ್ತೋತ್ರವನ್ನು ಬರೆದಿದ್ದಾರೆ. ಲಕ್ಷ್ಮೀನಾರಾಯಣರ ಅನ್ಯೋನ್ಯತೆ, ಲಕ್ಷ್ಮೀನಾರಾಯಣರ ಮಹಿಮೆ, ನಮಗಾಗಿ ಮಹಾಲಕ್ಷ್ಮೀ ದೇವಿ ಸುಂದರವಾದ ರೂಪವನ್ನು, ಒಂದು ಆಕೃತಿಯ ಒಳಗೆ ಸೀಮಿತರಾಗ್ತಕ್ಕಂಥ ವ್ಯಕ್ತಿಗಳೆಲ್ಲ ಲಕ್ಷ್ಮೀನಾರಾಯಣರು. ದೇಶತಃ ಕಾಲತಃ ಸಮವ್ಯಾಪ್ತಳು ಮಹಾಲಕ್ಷ್ಮೀ ದೇವಿ. ಅದೊಂದು ಅದ್ಭುತವಾದಂಥ ಶಕ್ತಿ, ಪರಮಾತ್ಮನ ಮಾಯಾ ಇಚ್ಛಾರೂಪವಾದಂಥ ಶಕ್ತಿ ಮಹಾಲಕ್ಷ್ಮೀ ದೇವಿ. ಆದರೆ ನಮಗೋಸ್ಕರ ಕಣ್ಣು, ಮೂಗು, ಕಿವಿ, ಬಾಯಿ ಇತ್ಯಾದಿಗಳಿರ್ತಕ್ಕಂಥ ರೂಪವನ್ನು ತೆಗೆದುಕೊಂಡು ನಮಗೆ ಒಂದು ಉಪಾಸನೆಗೆ ಅನುಕೂಲವಾಗಿರ್ತಕ್ಕ ಒಂದು ಸುಂದರ ಸ್ತ್ರೀ ರೂಪದಿಂದ ನಮ್ಮ ಕಣ್ಣೆದುರಿಗೆ ಬರ್ತಾಳೆ. ನಮ್ಮ ಕಿವಿಯಿಂದ ಹೊಲಸು ತುಂಬಿದಾಗ ದುರ್ಗಂಧ ಬರ್ತದೆ, ನೆಗಡಿಯಾದಾಗ ಮೂಗಿನಿಂದ ದುರ್ಗಂಧ ಬರ್ತದೆ, ಹಲ್ಲು ಪೂರ್ತಿಯಾಗಿ ಸರಿಯಾಗಿ ಸ್ವಚ್ಛ ಮಾಡದೇ ಇದ್ದರೆ ಬಾಯಿಂದ ದುರ್ಗಂಧ ಬರ್ತದೆ, ವಿಸರ್ಜನೆ ಆಗದಿಂದ ದುರ್ಗಂಧ ಅಂತೂ ಇದ್ದೇ ಇದೆ. ಹಾಗಾದರೆ ಪರಮಾತ್ಮನ ಮಹಾಲಕ್ಷ್ಮೀ ದೇವಿಯ ಏನೊಂದು ನಾವು ಮೂರ್ತಿ ಕಲ್ಪನೆ ಮಾಡ್ತೇವೆ, ಕಣ್ಣು, ಕಿವಿ, ಬಾಯಿ ನಮ್ಮಂತೆ ಇದೇ ರೀತಿಯ ವಿಕೃತವಾಗಿವೆ, ನಮ್ಮಂತೆ ದುರ್ಗಂಧಪೂರ್ಣವಾಗಿವೆ. ವಾದಿರಾಜ ಶ್ರೀಪಾದಂಗಳು ಹೇಳ್ತಾರೆ, ಇಲ್ಲ, ಸರ್ವಥಾ ಇಲ್ಲ. ಯಾ ಸುಗಂಧಾಸ್ಯ ನಾಸಾದಿ ನವದ್ವಾರಾಖಿಲೇನಯ. ನಮಗೋಸ್ಕರ ನವದ್ವಾರ ರೂಪವಾದ ಒಂದು ರೂಪವನ್ನು ತೆಗೆದುಕೊಳ್ತಾರೆ ಇಬ್ಬರು. ಜ್ಞಾನಾನಂದಾತ್ಮಕ ಶರೀರ ಅವ್ರದ್ದು, ಆದರೆ ನಮಗೋಸ್ಕರ ರೂಪ ತೆಗೆದುಕೊಳ್ತಾರೆ. ಆದರೆ ಅದು ಅಪ್ರಾಕೃತ ಸುಗಂಧ, ಅಪ್ರಾಕೃತವಾದಂಥ ಸುಗಂಧದಿಂದ ಯುಕ್ತಳಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಎಲ್ಲಿರ್ತಾಳೆ, ಸಾವಿರಾರು ಮೈಲಿನವರೆಗೆ ಸುಗಂಧ ವಾತಾವರಣ ಇರ್ತದೆ. ಅಷ್ಟೇ ಅಲ್ಲ, ಅವಳು ಬೀಜ ಪ್ರಸ್ಫುಟಿತವಾಗಲು ಹೇಗೆ ಗೊಬ್ಬರ ಬೇಕು, ಸರ್ವ ಸಸ್ಯೋದಯಾರ್ಥಂ ಯಾ ಕ್ರೀಷಿಣಿ, ಗೋಮಯದಲ್ಲಿ ಇದ್ದು ಗೋಮಯದಿಂದ ತಯಾರಾಗುವ ಬೆರಣಿಗಳಲ್ಲಿದ್ದು ಗೋಬರದಿಂದ ತಯಾರವಾಗುವ ಸೆಗಣಿಯಿಂದ ತಯಾರಾಗ್ತಕ್ಕಂಥ ಗೊಬ್ಬರದಲ್ಲಿದ್ದು ಬಿತ್ತಿದ ಬೀಜ ಪ್ರಸ್ಫುಟಿತವಾಗಿ ಅಂಕುರವಾಗಿ ಬೆಳೆದು ಮರವಾಗಿ ಬೆಳೆದು ಜಗತ್ತಿಗೆ ಉಪಕಾರವಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಅನ್ನುವ ರೀತಿಯಿಂದ ಗೋಮಯದಲ್ಲಿಯೂ ವಾಸ ಮಾಡಿರ್ತಕ್ಕಂಥವಳು ಮಹಾನುಭಾವಳು ಮಹಾಲಕ್ಷ್ಮೀ ದೇವಿ. ಮೊನ್ನೆ ಗೋವಿನ ಮಹಾತ್ಮೆ ಹೇಳುವಾಗ ನಾನು ಹೇಳಿದ್ದೇನೆ, ಸರಿಯಪ್ಪ, ಮನುಷ್ಯರಂತೆ ಏನಾದ್ರು ನ್ಯೂನತೆ ಇದೆ? ಇಲ್ಲ. ಯಾ ನಿತ್ಯ ಪುಷ್ಟ ಸರ್ವಾಂಗೈ, 32 ಲಕ್ಷಣಗಳಿಂದ ಯುಕ್ತಳಾಗಿರ್ತಕ್ಕಂಥ ಸುಂದರವಾದ ಮಹಾಲಕ್ಷ್ಮೀ ದೇವಿಯನ್ನು ನಾವು ಉಪಾಸನೆ ಮಾಡಬೇಕಾಗಿತ್ತು ಅಂತಂದರೆ ನಿರ್ಗುಣ ನಿರಾಕಾರ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ.
ಶೂನ್ಯವನ್ನು ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ. ಶೂನ್ಯದಲ್ಲಿ ಮನಸ್ಸು ಏಕಾಗ್ರವಾಗುವುದಿಲ್ಲ. ಅದಕ್ಕೆ ನಮ್ಮ ಬಿಂಬವೇ ಪರಮಾತ್ಮನಾದ್ದರಿಂದಾಗಿ, ಲಕ್ಷ್ಮೀದೇವಿಗೂ ಪರಮಾತ್ಮನೇ ಬಿಂಬನಾದ್ದರಿಂದಾಗಿ, ಅವನಂತೆ ನಮ್ಮ ಶರೀರ ಇರೋದರಿಂದಾಗಿ ಭಗವಂತನಿಗೆ ಅಸೀಮಿತವಾದ ಕೈ, ಕಾಲು, ತಲೆ ಇತ್ಯಾದಿ, ಸಹಸ್ರಾಕ್ಷ ಸಹಸ್ರಪಾತ್. ಮಹಾಲಕ್ಷ್ಮೀ ದೇವಿಯು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವುಳ್ಳವಳಾಗಿದ್ದಾಳೆ. ಯಾವುದನ್ನು ಕಂಡರೆ ಆಕರ್ಷಣೆ ಬರ್ತದೆ, ಯಾವುದನ್ನು ಪುನಃ ನೋಡಬೇಕು ಅಂತ ಅನ್ನಿಸ್ತದೆಯೋ, ಯಾವುದನ್ನು ನೋಡಿದರೆ ತಿರಸ್ಕಾರ ಉಂಟಾಗುವುದಿಲ್ಲ, ಯಾವುದನ್ನು ನೋಡಿದರೆ ಮನಸ್ಸು ಇನ್ನೊಮ್ಮೆ ನೋಡಬೇಕು ಅಂತ ಹಾತೊರೀತದೆ, ಅಂತಹ ಗುಣದಿಂದ ಯುಕ್ತವಾದ ವಸ್ತು, ಅದಕ್ಕೆ ಸುಂದರ ವಸ್ತು ಅಂತ ನಾವು ಕರಿತೇವೆ. ಅಲ್ಲಿರ್ತಕ್ಕಂಥ ಆಕರ್ಷಕ ಗುಣಕ್ಕೆ ಸೌಂದರ್ಯ ಅಂತ ಕರೀತೇವೆ. ಆ ಸೌಂದರ್ಯ, ಮೂಲಭೂತವಾದ ಸೌಂದರ್ಯ ಇರುವುದು ಈ ರಮಾನಾರಾಯಣರಲ್ಲಿ. ಲಕ್ಷ್ಮೀನಾರಾಯಣರ ಜೊತೆ ನಿನ್ನಿನ ದಿವಸ ನನ್ನ ಶ್ರೀಮತಿಯಿಂದ ನೀವು ಜಯಕೊಲ್ಹಾಪುರ ನೆಲೆ, ಅದು ಕೂಡ ರಮಾನಾರಾಯಣರ ಸ್ತೋತ್ರ. ನಿನ್ನ ಸಾಯಂಕಾಲ ನೀವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಅನ್ನುವ ಆಧ್ಯಾತ್ಮಿಕ ಅರ್ಥವನ್ನು ಕಂಡಿದ್ದೀರಿ. ಅಲ್ಲಿಯೂ ಕೂಡ ಪರಮಾತ್ಮನ ವರ್ಣನೆಯೂ ಜೊತೆಯಲ್ಲಿದೆ. ಲಕ್ಷ್ಮೀನಾರಾಯಣರು ಬಿಡಿ ಬಿಡಿಯಾಗಿ ಪೂಜೆಯನ್ನು ಸ್ವೀಕರಿಸುವುದಿಲ್ಲ. ಈಶ್ವರೀಯಂ ಸರ್ವಭೂತಾನಾಂ. ಮಹಾಲಕ್ಷ್ಮಿ ಯಾರಂತ ತಿಳ್ಕೊಂಡಿದ್ದೀರಿ? ನಮ್ಮೆಲ್ಲರನ್ನು ನಿಯಮನ ಮಾಡುವ ದೇವತೆ. ಅವಳು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ಬೇಕು. ನಾವಂದ್ರೆ ನಮ್ಮ ತತ್ವಾಭಿಮಾನ ದೇವತೆಗಳೆಲ್ಲ ಅವಳು ಹೇಗೆ ಹೇಳ್ತಾಳೆ ಆ ರೀತಿಯಾಗಿ ಕೇಳ್ಕೊಂಡು ನಮ್ಮ ಹತ್ರ ಇದ್ದಾರೆ. ಇಂಥ ಮಹಾಲಕ್ಷ್ಮೀ ದೇವಿ ನಿನ್ನ ಧ್ಯಾನ ಮಾಡಬೇಕಾಗಿದೆ. ನನ್ನ ಹೃದಯ ಮಂದಿರದಲ್ಲಿ ಈ ರೀತಿಯಾಗಿ ಚತುರ್ಭುಜಧಾರಣಿಯಾಗಿ ಬಂದು, ನನ್ನ ಬಿಂಬ ಸಮಳಾಗಿ ಬಂದು, ನನ್ನ ಧ್ಯಾನದ ನನ್ನ ಮನಸ್ಸಿನ ಸಿಂಹಾಸನದ ಮೇಲೆ ಅಲಂಕೃತಳಾಗು ತಾಯಿ, ಅಲಂಕೃತಳಾಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾತರ್ಲಕ್ಷ್ಮೀ ನಮಸ್ತುಭ್ಯಂ. ನೀನು ನನ್ನ ತಾಯಿ ಅಲ್ವೇ? ನಾವು ಎಲ್ಲ ಜೀವರು ಈ ಭೂಮಿಗೆ ಬರಬೇಕಾಗಿದ್ದರೆ ಪರಮಾತ್ಮ ಮಹಾಲಕ್ಷ್ಮಿಯ ಗರ್ಭದಲ್ಲಿ ನಮ್ಮನ್ನಿಡ್ತಾನೆ. ಮಮ ಯೋನಿ ಮಮತ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸರ್ವಭೂತಾನಿ ಉತ್ಪತ್ಸ್ಯಂತೆ. ಜಗತ್ತನ್ನು, ಚೇತನರನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಮಾಯಾ, ಜಯ, ಕೃತಿ, ಶಾಂತಿ ಇತ್ಯಾದಿ ರೂಪಗಳಿಂದಿರುವ ಮಹಾಲಕ್ಷ್ಮಿಯಲ್ಲಿ ನಾನು ನಿಮ್ಮೆಲ್ಲರನ್ನೂ ಇಡ್ತೇನೆ. ಅವಳು ಪೋಷಣೆ ಮಾಡಿ ಜಗತ್ತಿಗೆ ನಿಮ್ಮನ್ನು ತೆಗೆದುಕೊಂಡು ಬರ್ತಾಳೆ. ಅವಳೇ ನಿಮ್ಮ ತಾಯಿ. ಅವಳಲ್ಲಿ ಬೀಜಪ್ರದನಾಗಿರ್ತಕ್ಕಂಥವನು ನಾನು, ನಿಮ್ಮ ಅಪ್ಪ. ಆದ್ದರಿಂದ ಮಾತರ್ಲಕ್ಷ್ಮೀ ನಮಸ್ತುಭ್ಯಂ. ಮಹಾಲಕ್ಷ್ಮೀ ದೇವಿ ನೀನು ನಮಸ್ಕಾರ. ಯಾಕೆ? ನೀನು ಅಸ್ವತಂತ್ರಳು. ಪರಮಾತ್ಮನ ಪ್ರೇರಣೆಯಿಂದ ನಮಗೆ ಅನೇಕ ರೀತಿಯಾದಂಥ ನಮ್ಮ ಅಭಿಷ್ಟಗಳನ್ನು ಪೂರೈಸ್ತಕ್ಕಂಥವಳು. ಆದರೆ ಪರಮಾತ್ಮ ನಿನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಜಗತ್ತಿನಲ್ಲಿ ತನ್ನ ಹೆಂಡತಿಗೆ ನೋಡು, ಹೆಂಡತಿ ನೀನು ಗರ್ಭಧಾರಣೆ ಮಾಡಿ 9 ತಿಂಗಳು ಕಷ್ಟಪಡೋದು ಬೇಡ, ಆ ಬೈಕೆ ಈ ಬೈಕೆ ಅಂತ ಉಪವಾಸ ಕೊಡೋದು ಬೇಡ, ಹೊಟ್ಟೆಯನ್ನು ಹೊತ್ಕೊಂಡು 9 ತಿಂಗಳು ತಿರುಗಾಡೋದು ಬೇಡ, ಆರಾಮಾಗಿರು. ನೀನು ದಪ್ಪಳಾಗೋದು ಬೇಡ, ಹೆರಿಗೆ ನಂತರ ದೇಹದ ವಿಕೃತಿ ಆಗೋದು ಬೇಡ. ನಿನ್ನ ಬದಲಾಗಿ ನಾನು ಮಗುವನ್ನು ಹೆರಿಯುತ್ತೇನೆ. ಇಂಥ ಹೇಳುವ ಯಾವನಾದರೂ ಪ್ರೀತ್ಯಾಸ್ಪದನಾದ ಗಂಡ ಸಿಗ್ತಾನೆ ಜಗತ್ತಿನಲ್ಲಿ? ಅಂಥ ಅದ್ಭುತ ಗಂಡ, ಅದ್ಭುತವಾಗಿರ್ತಕ್ಕಂಥ ಹೆಂಡತಿಯನ್ನು ಪ್ರೀತಿಸುವ ವ್ಯಕ್ತಿ
ಪರಮಾತ್ಮ. ಮಾಧವ ಪ್ರಿಯಭಾಮಿನಿ, ಸಂಪೂರ್ಣ ಜಗತ್ತಿನ ಮೇಲೆ ಪರಮಾತ್ಮ ಕರುಣೆಯನ್ನು ತೋರಿಸುವುದಿಲ್ಲ. ಪ್ರಳಯ ಕಾಲದಲ್ಲಿ ಪ್ರಳಯ ಕಾಲದ ತನ್ನ ಮಕ್ಕಳಾದ ನಮ್ಮನ್ನೆಲ್ಲರನ್ನೂ ತಿಂದಾಕ್ತಾನೆ, ಆದರೆ ತನ್ನ ಹೆಂಡತಿಯನ್ನು ಮಾತ್ರ ತಿನ್ನೋದಿಲ್ಲ. ಅವಳನ್ನು ತನ್ನ ಆಲಿಂಗನದಲ್ಲಿ ಇಟ್ಟುಕೊಂಡಿರ್ತಾನೆ ಒಂದು ರೂಪದಿಂದ, ದಕ್ಷಿಣ ಅಂತಿಕೊಂಡಂತನ್ನೋ ರೂಪದಿಂದ. ಆ ನಂತರ ಅವಳು ಕೂಡ ಪರಮಾತ್ಮನ ಸೇವೆ ಅಷ್ಟೇ ಮಾಡ್ತಾಳೆ. ಪ್ರಳಯೋದಕದಲ್ಲಿ ಪರಮಾತ್ಮ ತಾನು ಪೌಡಿಸ್ತಾನೆ ಅಂತ ತಿಳ್ಕೊಂಡಂತೇಳಿ ಮಹಾಲಕ್ಷ್ಮಿಯೇ ಪ್ರಳಯದ ನೀರು ಹಾಕ್ತಾಳೆ. ಮಹಾಲಕ್ಷ್ಮಿ ಯಾವ ವಟಪತ್ರದ ಎಲೆ ಮೇಲಿದ್ದಾನೆ ಆ ಎಲೆಯೇ ಭೂದೇವಿ. ಇವಳು ಅವನಿಗೆ ಹಾಸಿಗೆಯೂ ಆಗ್ತಾಳೆ. ಆಗ ಎಲ್ಲ ಕಡೆಯಲ್ಲಿಯೂ ಕೂಡ ಕತ್ತಲೆ. ಆ ಕತ್ತಲೆಯೂ ಕೂಡ ದುರ್ಗಾದೇವಿಯ ಕತ್ತಲ ರೂಪದಿಂದ ಆವರಿಸಿರ್ತಾಳೆ. 100 ವರ್ಷ ತನ್ನ ಪತಿಯ ಆಲಿಂಗನದಲ್ಲಿ, ನಮ್ಮ 100 ವರ್ಷ ಅಲ್ಲ, ಬ್ರಹ್ಮದೇವ್ರ 100 ವರ್ಷ. ಪತಿಯ ಆಲಿಂಗನದಲ್ಲಿರುವ ಮಹಾಲಕ್ಷ್ಮಿ ಅದೆಂಥ ಭಾಗ್ಯ ಪಡೆದಿರ್ತಕ್ಕಂಥವಳು ಕಲ್ಪನೆ ಮಾಡಿಕೊಳ್ಳಿ. ಆನಂದ ಪರಿಪೂರ್ಣನಾದ ಜ್ಞಾನಾನಂದ ಸ್ವರೂಪಿಯಾದ ಪರಮಾತ್ಮ ಆ ಲಕ್ಷ್ಮೀದೇವಿಯನ್ನು ತನ್ನ ಆಲಿಂಗನದಲ್ಲಿಟ್ಟುಕೊಂಡು ಅದ್ಭುತವಾದ ಆನಂದವನ್ನು ಅವಳು ಕೊಡ್ತಾ ಇರ್ತಾನೆ. ಇಂಥ ಅದ್ಭುತ ಆದರ್ಶ ದಂಪತಿಗಳು. ಗಂಡ ಹೆಂಡತಿರಲ್ಲಿ ಈ ರೀತಿ ಪ್ರೀತಿ ಇರಬೇಕು. ಯುವಾಂ ವಿಶ್ವಸ್ಯ ಪಿತರೋ ಇತರ ಯೋಗಿನೋ, ಎಂದಿಗೂ ವಿಯೋಗವನ್ನು ಹೊಂದದೇ ಇರುವ ಜಗತ್ತಿನ ತಂದೆ ತಾಯಿಗಳು ನೀವೇ. ಲಕ್ಷ್ಮೀನಾರಾಯಣರೇ, ನೀವೇ ನಮ್ಮ ತಂದೆ ತಾಯಿಗಳು. ನಮ್ಮನ್ನು ನೀವು ಸಂರಕ್ಷಣೆ ಮಾಡಿ ನಮ್ಮ ಯೋಗಕ್ಷೇಮ ನೋಡಿಕೊಳ್ಳಿ. ಸಮನ ಕಿಲ ಮಾತಸ್ತ್ವಂ ಅಮುನಾ ತತಯೋಗಿನಿ. ಪರಮಾತ್ಮ ಎಷ್ಟು ದೇಶದಲ್ಲಿದ್ದಾನೆ ಅಷ್ಟು ದೇಶದಲ್ಲಿ ವ್ಯಾಪ್ತಳಾಗಿದ್ದಾಳೆ ಮಹಾಲಕ್ಷ್ಮಿಗೆ. ಪರಮಾತ್ಮ ಯಾವ ಕಾಲದಲ್ಲಿ ವ್ಯಾಪ್ತನಾಗಿದ್ದಾನೆ ಆ ಎಲ್ಲ ಕಾಲದಲ್ಲಿಯೂ ಕೂಡ ವ್ಯಾಪ್ತಳಾಗಿದ್ದಾಳೆ. ದೇಶತಃ ಕಾಲತಃ ಪರಮಾತ್ಮನ ಸಮಳಾದ್ದರಿಂದಾಗಿ ಇವಳಿಗೆ ಸಮನ ಅಂತಕೊಂಡಂತ ಹೆಸರು. ಅಮುನಾ ತತಯೋಗಿನಿ. ಪರಮಾತ್ಮ ಎಷ್ಟು ವ್ಯಾಪ್ತನಾಗಿದ್ದ, ನನ್ನ ಜೊತೆಯಲ್ಲೂ ಕೂಡ ವ್ಯಾಪ್ತಳಾಗಿದ್ದೆ ನೀನು. ಮಮ ನಾಥೇನ ನೈವ ಸ್ಯಾತ್ ವಿಮನಾಶ್ಚನ ತಯಿ. ಎಂದಿಗೂ ನಾನು ಪರಮಾತ್ಮನ ಬಿಟ್ಟಿರೋದಿಲ್ಲ, ನನಗೆ ಗೊತ್ತಿದೆ. ನಮ್ಮ ಅಪ್ಪನನ್ನು ಬಿಟ್ಟು ನೀನು ಸರ್ವತಾ ಇರೋದಿಲ್ಲ. ಅವನ ವಿಷಯದಲ್ಲಿ ನಿನಗೆ ಎಂದಿಗೂ ಕೂಡ ತಪ್ಪು ಕಲ್ಪನೆ ಹುಟ್ಟಾಗುವುದಿಲ್ಲ, ಸಿಟ್ಟು ಬರುವುದಿಲ್ಲ. ಇಲ್ರಿ, ಸಿಟ್ಟಿಗೆ ಬಂದು ಕೊಲ್ಲಾಪುರಕ್ಕೆ ಹೋದ್ಲು ಅಂತೇಳಿ ಜಯ ಕೊಲ್ಲಾಪುರನಲ್ಲಿ ಅಂತ ಹೇಳ್ತಾರಲ್ಲ, ಅದು ನಾಟಕ. ಕೇವಲ ಭಕ್ತರಿಗೂ ಇನ್ನೊಂದು ರೂಪದಿಂದ ದರ್ಶನ ಕೊಡಬೇಕು ಅಂತ ಬಂದಿರತಕ್ಕಂಥ ಒಂದು ಕಥೆಯ ಹೊರತು ಅದು ಕೇವಲ ನಾಟಕ. ಲಕ್ಷ್ಮೀನಾರಾಯಣರು ಎಂದಿಗೂ ಬಿಟ್ಟಿರೋದಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಡೈವರ್ಸೇ ಇಲ್ಲ. ತ್ವಂ ವೇದ ಮಾನಿನಿ ವೇದ್ಯ ಕಿಲತೆ ಸತ್ಯಪ್ರಿಯ. ಇನ್ನು ಮಹಾಲಕ್ಷ್ಮಿ ಸಕಲ ವಿದ್ಯೆಗಳಿಗೂ ಸ್ವಾಮಿನಿಯಾಗಿರ್ತಕ್ಕಂಥ ವೇದದ ಅಭಿಮಾನಿ ದೇವತೆ, ವೇದದ ಮಾಲೀಕಳವಳು, ವೇದದ ಸಂರಕ್ಷಕಳು ಅವಳು. ಅಂತಹ ಸಕಲ ವೇದಗಳಿಂದ ಪ್ರತಿಪಾದ್ಯನು ಪರಮಾತ್ಮ. ನೀನು ಅವಳ ಪತಿಯಾದಂಥ ನೀನಾಗಿದ್ದಿ. ವೇದಾಭಿಮಾನಿನಿ ವೇದ ವೇದ್ಯ. ನಿಮ್ಮರಲ್ಲಿ ಎಂಥ ಒಂದು ಅದ್ಭುತ ಸಾಮರಸ್ಯ ಇದೆ. ಜಗತ್ತಿಗೆ ಜ್ಞಾನ ಕೊಡುವವನು ಅವನು. ಆ ಜ್ಞಾನದ ರೂಪದಿಂದ, ಗ್ರಂಥದ ರೂಪದಿಂದ ಇರ್ತಕ್ಕಂಥವಳು ಇವಳು. ವಿದ್ಯಾರೂಪದಿಂದ ಇರ್ತಕ್ಕಂಥವಳು ಇವಳು. ಇವಳ ಮುಖಾಂತರವೇ ಪರಮಾತ್ಮನ ಪಡೆಯಬೇಕೆ ಹೊರತು ಬೇರೆ ದಾರಿ ಇಲ್ಲ.
ತ್ವಂ ಮೂಲ ಪ್ರಕೃತಿರ್ದೇವಿ ಸದಿವ್ಯ ಪುರುಷ ಕಿಲ. ಅವನು ಪುರುಷ, ನೀನು ಪ್ರಕೃತಿ. ಪುರುಷ ಪ್ರಕೃತಿ ಅಂತಂದ್ರೆ ಏನರ್ಥ? ಆಯಾ ವಸ್ತುವಿನಲ್ಲಿ ಪುರೆ ಇದ್ದು ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿರ್ತಕ್ಕಂಥವನಿಗೆ ಪುರುಷ ಅಂತ ಕರೀತಾರೆ. ಪರಮಾತ್ಮನ ಪ್ರತಿಬಿಂಬರು ನಾವೆಲ್ಲ, ಪರಮಾತ್ಮನ ಅಧೀರರು ನಾವೆಲ್ಲ. ಆದರೆ ಪರಮಾತ್ಮ ಲಕ್ಷ್ಮಿಗೆ ಶಕ್ತಿಯನ್ನು ಕೊಡ್ತಾನೆ, ಸೃಷ್ಟಿ ಮಾಡುವ ಶಕ್ತಿಯನ್ನು ಕೊಡ್ತಾನೆ. ಆದ್ದರಿಂದ ಅವಳು ಪ್ರಕೃತಿ, ಪ್ರಕೃಷ್ಟ ಕೃತಿ, ಪರಮಾತ್ಮನಿಂದ ರಚಿಸಲ್ಪಟ್ಟ, ಅನಾದಿಯಾಗಿದ್ದರೂ ಕೂಡ ಮತ್ತೊಂದು ರೂಪದಿಂದ ವ್ಯಕ್ತಪಡಿಸಲ್ಪಟ್ಟ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಒಂದು ಕೃತಿ, ಪ್ರಕೃತಿ ನೀನು ಮಹಾಲಕ್ಷ್ಮೀ ದೇವಿ. ಜಗತ್ತಿನ ಹುಟ್ಟಿಗೋಸ್ಕರ, ಜಗತ್ತಿನ ಪಾಲನೆಗೋಸ್ಕರ ನಿನಗೆ ಈ ರೀತಿಯಾದ ಪರಮಾತ್ಮ ಒಂದು ರೂಪವನ್ನು ಕೊಟ್ಟಿದ್ದಾನೆ. ಮೂಲ ಪ್ರಕೃತಿ, ಈ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಏನು ಎಲಿಮೆಂಟ್ಸ್ ಅಂತಿವೆ, ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ವಿವಿಧ ಗುಣಧರ್ಮದ ಅಣುಗಳು ಅಂತೇನಿವೆ, ಆ ಅಣುಗಳಲ್ಲಿ ವ್ಯಾಪ್ತಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಯಸ್ತ್ವಾಂ ಮುರಸಿ ದತ್ತೆಂಬ ಕೌಸ್ತುಭದ್ಯುತಿ ಭಾಸಿತೆ. ವಿರಕ್ತರಾಗಬೇಕು, ಗಂಡ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಮರೆತು ಬಿಡಬೇಕು ಅಂತ ಪರಮಾತ್ಮ ನೀ ಹೇಳ್ತೀಯಲ್ಲ. ನಿನ್ನ ಹೆಂಡತಿನ ಬಿಟ್ಟೇನು, ನಿನ್ನ ಮಗನನ್ನು ಬಿಟ್ಟೇನು, ನಿನ್ನ ಪರಿವಾರದವರನ್ನು ಬಿಟ್ಟೇನು? ಇಲ್ಲ, ಪರಮಾತ್ಮ ಯಾರನ್ನು ಬಿಟ್ಟಿಲ್ಲ. ಹೆಂಡತಿಯನ್ನ ಎದೆಯ ಮೇಲೆ ಕುಡಿಸ್ಕೊಂಡಿದ್ದಾನೆ. ಹೆಂಡತಿಯನ್ನ ತನ್ನ ಎದೆಯ ಮೇಲೆ ಕಟ್ಟಿಕೊಂಡು ತಿರುಗಾಡುವ ಇಂಥ ಪ್ರೀತಿ ಮಾಡುವ ವ್ಯಕ್ತಿಯನ್ನು ಯಾರಾದರೂ ನೋಡಿದ್ದೀರಾ ನೀವು? ಹೇಳಿ, ಕಲ್ಪನೆ ಮಾಡಿಕೊ. ಮಗನನ್ನು ಕುತ್ತಿಗೊಳಗೆ ಕೂಡ್ಕೊಂಡನ್ನ, ಬ್ರಹ್ಮದೇವರನ್ನ, ಮರಿಮಕ್ಕಳನ್ನು ಕಣ್ಣಿನಲ್ಲಿ ಸೂರ್ಯಚಂದ್ರನ ಇಟ್ಟುಕೊಂಡಿದ್ದಾನೆ. ತನ್ನ ದೇಹದಲ್ಲೇ ಎಲ್ಲರನ್ನು ಧಾರಣೆ ಮಾಡಿದ ವಿಶ್ವ ಕುಟುಂಬಿ ಶ್ರೀಹರಿ. ಆದರೆ ನಮಗೂ ಕುಟುಂಬ ಬಿಡುವಂತಾನಲ್ಲ, ಪರಮಾತ್ಮ ಬಿಡುವಂತ ಅನ್ನೋದಿಲ್ಲ. ಅವುಗಳ ದಾಸರಾಗಬೇಡಿ, ಎಷ್ಟು ಬೇಕೋ ಅವುಗಳನ್ನು ಉಪಯೋಗಿಸಿದಂತೆ ಇಷ್ಟೇ ಹೇಳ್ತಾನೆ. ಮನೆಯಲ್ಲಿದ್ದು ಕೂಡ, ಹೆಂಡತಿ ಮಕ್ಕಳ ಮಧ್ಯದಲ್ಲಿದ್ದು ಕೂಡ ನಿರ್ಲಿಪ್ತನಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸ್ಲಿಕ್ಕೆ ಬರ್ತದೆ. ಯಾರಿಗೆ ಆಗೋದಿಲ್ಲ ಅವ್ರ ಕಾಡಿಗೆ ಹೋಗ್ಲಿ. ಸತ್ವಾಂ ನೈವಾಚ್ಯುತ ಸರ್ವಸ್ಯಾತ್ರೆಯೇ ಸತ್ಯಪಿತ್ಯಜೇತ್. ನೀ ಎಷ್ಟು ಪ್ರೀತಿ ಮಾಡ್ತೀಯ ಅಷ್ಟೇ ಪ್ರತಿ ಪ್ರೀತಿಯನ್ನು ಮಾಡ್ತಾಳೆ ಪರಮಾತ್ಮ. ಲಕ್ಷ್ಮೀದೇವಿಯ ಪ್ರೀತಿಯಾಗಲಿ, ನಿನ್ನ ಪ್ರೀತಿಯಾಗಲಿ ಒನ್ ಸೈಡೆಡ್ ಲವ್ ಅಲ್ಲ, ಇದು ಡಬಲ್ ಸೈಡೆಡ್ ಲವ್, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇಂದ ಇರ್ತಕ್ಕಂಥ ಪರಸ್ಪರ ಪ್ರೀತಿ ಹಂಚುವಿಕೆ ಇದೆ. ಎಂದಿಗೂ ಇದಕ್ಕೆ ಬಾಧೆ ಬರೋದಿಲ್ಲ. ಅತ್ತೇಪಿ ನತ್ತೆಜೆ, ಪ್ರಳಯದಲ್ಲೂ ನೀನು ಬಿಡೋದಿಲ್ಲಲ್ಲ ಅವನು. ಎಷ್ಟು ಪ್ರೀತಿ ಮಾಡ್ತಾನೆ ಪರಮಾತ್ಮ. ದೇವಿತ್ವಂ ಲಲನಾರತ್ನಂ, ಸ್ತ್ರೀಯಲ್ಲಿ ಸರ್ವೋತ್ತಮಳು ನೀನು. ಪರಮಾತ್ಮನು ಪುರುಷರಲ್ಲಿ ಸರ್ವೋತ್ತಮ. ನಿನ್ನ ಸರ್ವೋತ್ತಮತ್ವ ಭಗವಂತನ ಅಧೀನ, ಆದರೆ ಪರಮಾತ್ಮನ ಸ್ವತಂತ್ರತ್ವ, ಸರ್ವೋತ್ತಮತ್ವ ಅದು ಸ್ವತಂತ್ರವಾಗಿದೆ. ಯುವಾಂ ಯುವಾನೋ ಸತತಂ. ಎಷ್ಟು ದಿವಸ ಆಯಿತು ಲಕ್ಷ್ಮೀದೇವಿ, ಪರಮಾತ್ಮ ಅನಂತ ಕಾಲದಿಂದ ಇದ್ದೀರಲ್ಲ. ಕೂದಲು ಬೆಳಗಾಗಿರಬೇಕು, ತಲೆ ಇಬ್ಬರದು ಹೀಗೆ ಹಿಂಗೆ ಅಲ್ಗಾಡ್ತಿರ್ಬೇಕು, ಕೈಯಲ್ಲಿ ಕೋಲು ಹಿಡಿದು ಕೈ ಅಲ್ಗಾಡ್ತಿರ್ಬೇಕಲ್ಲ. ಇವೆಲ್ಲ ನಿಮಗೆ ಆಗ್ತಕ್ಕಂಥ ವಿಕೃತಿಗಳು. ಆದರೆ ಲಕ್ಷ್ಮೀನಾರಾಯಣರು ಹಾಗಲ್ಲ, ಯಾವಾಗಲೂ ಯುವಕರೇ ಆಗಿರ್ತಾರೆ. 16 ವರ್ಷದ ಯುವತಿ
ಅದೇ ತಾರುಣ್ಯದಲ್ಲಿ ಕಾಲಿಟ್ಟು ಅರ್ಧ 6 ತಿಂಗಳು 1 ವರ್ಷ ಆಗಿದೆ. ಸಕಲ ಅವಯವಗಳಲ್ಲಿ ಒಂದು ರೀತಿಯಾದ ತೇಜಸ್ ಪ್ರಸ್ಫುಟಿತವಾಗ್ತಾ ಇದೆ. ಆ ತಾರುಣ್ಯವನ್ನು ಉಪಭೋಗಪಡಿಸ್ತಕ್ಕಂಥ ಪರಿಪೂರ್ಣ ತಾರುಣ್ಯ ಇರತಕ್ಕಂತಹ 18-20 ವರ್ಷದ ಯುವಕ ಶ್ರೀಹರಿ. ಇವರಿಗಿಂತ ವಯಸ್ಸಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ, ಅನಾದಿ ಕಾಲದಿಂದ ಇದ್ದಾರೆ. ಆದರೆ ತರುಣರಾಗಿಯೇ ಇದ್ದಾರೆ. ಏಕೆ? ಸರ್ವಸಮರ್ಥರು, ಏನು ಬೇಕಾದ್ರೆ ತಂದು ಇರ್ಲಿಕ್ಕೆ ಬರ್ತದೆ ಅವರಿಗೆ. ಇಬ್ಬರೂ ತರುಣರಾಗಿದ್ದಾರೆ. ಯಾರಿಗೂ ವಯಸ್ಸಾಗೋದಿಲ್ಲ, ಇಬ್ಬರಿಗೂ ಮೊನೋಪಾಸ್ ಬರೋದಿಲ್ಲ, ಇಬ್ಬರಿಗೂ ವೃದ್ಧಾಪ್ಯ ಬರೋದಿಲ್ಲ, ಇಬ್ಬರಿಗೂ ರಿಟೈರ್ ಆಗುವ ಸಂದರ್ಭ ಬರೋದಿಲ್ಲ. ಯುವಾಂ ಯುವಾನೋ ಸತತಂ ಯವಯೋರ್ನವತೋಧಿಕ. ಆದರೆ ನಿಮ್ಗಿಂತ ದೊಡ್ಡವರು ಜಗತ್ತಿನಲ್ಲಿ ಯಾರು? ಎಲ್ಲರಿಗೂ ಮೂಲ ಪುರುಷರು ನೀವು. ಮಹಾಲಕ್ಷ್ಮೀ ದೇವಿ, ನಿನ್ನ ಪ್ರತಿಯೊಂದು ಅವಯವಗಳು ಕಮಲದ ಪಕಳಿಗಳಂತೆ, ಕಮಲದ ನಾಳದಂತೆ, ಕಮಲದ ಕೇಸರದಂತೆ. ನಿನ್ನ ಹೊಂದಿಸಬೇಕಾಗಿದ್ರೆ ಕಮಲವನ್ನೇ ತೆಗೆದುಕೊಂಡು ಹೊಂದಿಸ್ಬೇಕು. ಒರಿಜಿನಲ್ ಕಮಲನ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ, ಅಂಥ ಅದ್ಭುತ ಪುಷ್ಪ ಅದು. ತ್ವಂ ಪದ್ಮಿನಿ ಪದ್ಮವಕ್ತ್ರ, ಯಾವಾಗಲೂ ಅರಳಿದ ಮುಖ ನಿಂದು. ಸಿಟ್ಟಾಗಿ ಸಿಂಡರಿಸಿಕೊಂಡ ಅಸಮಾಧಾನದಿಂದ ಏನೋ ಬಡಬಡಿಸ್ತಿರ್ತಕ್ಕಂಥ ಮುಖ ನಿಂದಲ್ಲ. ಅರಳಿದ ಕಮಲದಂತೆ ಅತ್ಯಂತ ಹಸನ್ಮುಖಿಯಾಗಿರ್ತಕ್ಕಂಥವಳು ನೀನು. ಪದ್ಮಹಸ್ತ ಪದ್ಮಪಾದ, ಕಮಲದಂತೆ ಕೋಮಲವಾದ ಕಾಲು ಉಳ್ಳವಳು, ಕೋಮಲವಾದ ಕೈ ಉಳ್ಳವಳು, ಕಮಲದ ಎಸಳಿನಂತೆ ಮೃದುವಾದ ಅಂಗಾಂಗಗಳಿಂದ ಯುಕ್ತಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಅಷ್ಟೇ ಅಲ್ಲ, ಪದ್ಮವಿಷ್ಟರ, ನೀನು ಕೂತುಕೊಳ್ಳುವ ಆಸನೂ ತಾವರೆ. ಪದ್ಮದ್ವಯಕರ ಪದ್ಮ ಕೋಶಾವಸ್ತನ ಶೋಭನ, ಕಮಲದಂತೆ ಕೆಂಪಾದ ಕೈಗಳು, ಕಮಲದ ಕೇಸರದ ಭಾಗ ಹೇಗೆ ಉಬ್ಬಿ ಮೇಲೆ ಬಂದಿರ್ತದೆ ಆ ರೀತಿಯಾಗಿರ್ತಕ್ಕಂಥ ನಿನ್ನ ಎದೆ. ಪದ್ಮಹಸ್ತ ಪದ್ಮಪಾದ, ಕಮಲದಂತಾವರೆಯಂತೆ ಕೋಮಲವಾದ ಎಸಳುಗಳಂತೆ ಇರುವ ಕೈಕಾಲುಗಳು. ಪದ್ಮನಾಭ ಮನಪ್ರಿಯ. ಆದರೆ ನಿನ್ನ ಸಂಪೂರ್ಣ ಸೌಂದರ್ಯ ಮೀಸಲಿಟ್ಟಿದೆ ಆ ಭಗವಂತನಿಗೋಸ್ಕರ. ಆ ಭಗವಂತ ನಿನ್ನ ಸೌಂದರ್ಯವನ್ನು ಅನುಭವಿಸ್ತಾ ಇದ್ದಾನೆ. ಪದ್ಮೋದ್ಭವಸ್ಯ ಜನನಿ, ಇನ್ನು ತಾವರೆಯಲ್ಲಿ ಹುಟ್ಟಿ ಬಂದ ಬ್ರಹ್ಮನ ತಾಯಿಯು ನೀನು. ಪದ್ಮಾಚ ವರವರ್ಣಿನಿ, ತಾವರೆಯಂತೆ ಯಾವಾಗಲೂ ಉತ್ಸಾಹದಿಂದ ಅರಳಿ ಇರ್ತಕ್ಕಂಥವಳು ನೀನು. ಅದ್ಭುತವಾದ ಬಂಗಾರದ ಬಣ್ಣದಿಂದ ಯುಕ್ತಳಾಗಿರ್ತಕ್ಕಂಥವಳು ನೀನು. ಅಂಥ ಅದ್ಭುತ ಬಣ್ಣ ನಿನಗಿದೆ. ಅಂಬಾಂ ಪೀತಾಂಬರ ಶ್ರೋಣೀಂ ಲಂಬಾಲಕ ಸತನ್ಮುಖೀಂ. ನನ್ನ ತಾಯಿ, ಅವಳ ವರ್ಣನೆ ಮಾಡ್ತೇನೆ ಅಂತ ವಾದರಾಸ್ತನ ಹೇಳ್ತಾರೆ. ಒಳ್ಳೆ ಪೀತಾಂಬರವನ್ನು ಉಟ್ಕೊಂಡಿದ್ದಾಳೆ. ಅವಳ ತಾರುಣ್ಯ ಸೂಚಕವಾದಂಥ ಉಬ್ಬು ಎದೆ ರೇಷ್ಮೆ ಬಟ್ಟೆಯಿಂದ ಮುಚ್ಚಲ್ಪಟ್ಟಿದೆ. ಉದ್ದಾದ ಕೂದಲುಗಳಿಂದ ಯುಕ್ತಳಾಗಿದ್ದಾಳೆ. ಅತ್ಯಂತ ಕಪ್ಪಾದ ಕೂದಲುಗಳು, ಬಿಂಬ ಫಲದಂತೆ ಇರುವ ಆ ತುಟಿ,
ಕಸ್ತೂರಿ ಜಂಬಾಲ ತಿಲಕಾಂಬದೆ, ಕಸ್ತೂರಿಯನ್ನು ಕೇಸರವನ್ನು ಅರೆದು ತಯಾರಿಸಿದ ಕುಂಕುಮವನ್ನು ಹಚ್ಚಿಕೊಂಡಿರ್ತಕ್ಕಂಥ ಅತಿ ಸುಂದರಿಯು ನೀನು ಮಹಾಲಕ್ಷ್ಮೀ ದೇವಿ. ರತ್ನೋದ್ದೀಪ ಸುಮಾಂಗಲ್ಯ ಸೂತ್ರಾವೃತ ಶಿರೋಧರಾಂ, ನಿನ್ನ ಮಂಗಲಸೂತ್ರ ಅದರಲ್ಲಿ ಹತ್ತಿರತಕ್ಕಂಥ ವಜ್ರಗಳು ಥಳ 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 ಹೊಡಿತಾ ಇವೆ. ಆನಂತರ ದಾರದಿಂದ ವಿಶಿಷ್ಟ ಅಲಂಕಾರದಲ್ಲಿ ಮಾಡಿದ ಆ ಒಂದು ವಿಶಿಷ್ಟವಾದ ಬಟ್ಟೆಯನ್ನು ತಲೆ ಮೇಲೆ ಇಟ್ಟುಕೊಂಡಿದ್ದೆ. ನಿನ್ನ ಕಿವಿಯಲ್ಲಿರ್ತಕ್ಕಂತಹ ಕುಂಡಲಗಳಿಂದ ನಿನ್ನ ಭುಜಗಳು ಪ್ರಕಾಶಿತವಾಗಿ ಜಗತ್ತಿಗೆ ಕಾಣಿಸ್ತಾ ಇವೆ. ಕುಚ ಕುಂಕುಮ ಸಂಚಾರಿ ಹಾರಾನೀಕ ಮನೋಹರಾಂ, ಮದುವೆ ನೀನು ಮಾಲೆಯನ್ನು ಧಾರಣ ಮಾಡಿದರೆ ಅದು ಈ ರೀತಿಯಾಗಿ ಎತ್ತರವಾಗಿ ಮತ್ತೆ ಕೆಳಗೆ ಮಧುರಾಗಿ ಹೋಗಿರ್ತಕ್ಕಂಥ ರೀತಿಯಲ್ಲಿದೆ. ಆ ರೀತಿಯಾಗಿ ನಿನ್ನ ಹಾರ ಕಂಡು ಬರ್ತಾ ಇದೆ. ಕುಚ ಕಂಚುಕ ಸಂಚಾರಿ ಹಾರಾನೀಕ ಮನೋಹರಾಂ, ಕಾಂಚಿ ಕಿಂಕಿಣಿ ಮಂಜೀರ, ಸೊಂಟಕ್ಕೆ ಗೆಜ್ಜೆಯಿಂದ ಕೂಡಿದ ಸಂಟೊಟ್ಟೆಯನ್ನು ಕಟ್ಟಿಕೊಂಡಿದ್ದೆ ಮಹಾಲಕ್ಷ್ಮೀ ದೇವಿ. ಭಕ್ತರು ಬಂದಾಗ ಬಾಬಾ ಅಂತ ಕರೆದಾಗ ಆ ಸೊಂಟಪಟ್ಟೆಯಲ್ಲಿರುವ ಗೆಜ್ಜೆಗಳು ಜನ 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 ಅಂತ ಹೇಳಿ ಶಬ್ದ ಮಾಡ್ತಾ ಇವೆ. ಸುಂದರ ವಸ್ತುಗಳನ್ನು ಕಲ್ಪನಾಲೋಕಕ್ಕೆ ಕರೆದುಕೊಂಡು ಬಂದು ಅದನ್ನು ಆರಾಧ್ಯ ದೇವರಲ್ಲಿ ಅನುಸಂಧಾನ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರ್ತದೆ, ನಮ್ಮ ಜೀವನ ಯಾವಾಗಲೂ ಸುಖಮಯವಾಗಿರ್ತದೆ. ಸುವರ್ಣ ಮಂಟಪೇ ರತ್ನ ಚಿತ್ರ ಸಿಂಹಾಸನೋತ್ತಮೆ, ಬಂಗಾರದ ಮಂಟಪ, ರತ್ನಖಚಿತವಾದಂಥ ಭೂಮಿ, ಅನೇಕ ರತ್ನಗಳಿಂದ ಕೂಡಿರ್ತಕ್ಕಂಥ ಆಸನ, ಆ ಆಸನದ ಮೇಲೆ ಪರಮಾತ್ಮನ ಜೊತೆ ಕುಳಿತುಕೊಂಡಿರ್ತಕ್ಕಂಥ ನಿನ್ನ ರೂಪ ಇದು ಅದ್ಭುತವಾಗಿದೆ. ಅಲ್ಲಿ ಕೂಡ ಒಬ್ಬಳೇ ಇಲ್ಲ, ಪರಮಾತ್ಮನ ಜೊತೆ ಕೂತ್ಕೊಂಡಿದ್ದೆ ಮಹಾಲಕ್ಷ್ಮೀ ದೇವಿ. ಬ್ರಹ್ಮಾದ್ಯ ವಿಬುಧ ಶ್ರೇಷ್ಠಾ, ಬ್ರಹ್ಮನೇ ಮೊದಲಾದ ಜೀವೋತ್ತಮ ದೇವತೆಗಳು, ಸರಸ್ವತಿ ಭಾರತೀಯರಂತಹ ಜಗನ್ನಿಯಾಮಕ ತಾಯಂದಿರು, ರತ್ನ ಸಿಂಹಾಸನೋತ್ತಮೆ, ಅನೇಕ ರತ್ನ ವಜ್ರಗಳಿಂದ ತಯಾರಿಸಿರ್ತಕ್ಕಂಥ ಅದ್ಭುತವಾದಂಥ ರತ್ನ ಸಿಂಹಾಸನ. ಇಂಥ ಲಕ್ಷ್ಮೀದೇವಿಯನ್ನು ಜ್ಞಾನಕ್ಕಾಗಿ, ಸುಖಕ್ಕಾಗಿ, ಸಮೃದ್ಧಿಗಾಗಿ, ಸಿರಿವಂತಿಕೆಗಾಗಿ, ಪರಮಾತ್ಮ ಅನುಗ್ರಹಕ್ಕಾಗಿ ಬೇಡ್ತಕ್ಕಂಥ ಜನ ಬೇಕಾದ ಜನ ಇದ್ದಾರೆ. ಅವರವ್ರ ಯೋಗ್ಯತಾನುಸಾರವೇ ಬೇಡ್ತಾರಷ್ಟೇ. ಸರ್ವ ಅಲಂಕಾರ ಭರಿತವು. ಕೆಲವು ಸಲ ಹೆಂಡತಿ ತಯಾರಾಗ್ತಾಳೆ, ಗಂಡನಿಗೆ ತಯಾರಾಗಿ ಮನಸ್ಸೇ ಇರಂಗಿಲ್ಲ. ಹೆಂಡತಿ ಎಷ್ಟು ತಾನು ಬ್ಯೂಟಿ ಪಾರ್ಲರ್ ಹೋಗಿ ಸುಂದರಿಯಾಗಿ ಕಾಣಿಸ್ತಾಳೆಯೋ, ಗಂಡನೂ ಅಷ್ಟೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲಂಕಾರ ಮಾಡ್ಕೊಳ್ತಾನೆ. ಇವರು ಬ್ಯೂಟಿ ಪಾರ್ಲರ್ ಯಾರು ನಡೆಸ್ತಾರೆ? ಇವರೇ ಸ್ವಂತ ಬ್ಯೂಟಿ ಪಾರ್ಲರ್. ಬೇಕಾದ ರೀತಿಯಾದ ರೂಪವನ್ನು ಧಾರಣ ಮಾಡತಕ್ಕಂಥ ಅದ್ಭುತ ಸಾಮರ್ಥ್ಯ ಇರತಕ್ಕಂಥವರು ಈ ಲಕ್ಷ್ಮೀನಾರಾಯಣರು. ಸದ್ಗುಣ ಮಂಡಿತು. ಎಷ್ಟೇ ಬ್ಯೂಟಿ ಪಾರ್ಲರ್ ಹೋಗಿ ಅಲಂಕಾರ ಮಾಡಿಕೊಂಡಿರಲಿ, ಸದ್ಗುಣಗಳಿಲ್ಲದೆ ಇದ್ದರೆ ಅದು ಹೆಣದ ಮೇಲೆ ಮಾಡಿರ್ತಕ್ಕಂಥ ಅಲಂಕಾರ ಅಂತ ಕಾಣ್ತದೆ. ಭಗವಂತ ಹಾಗಲ್ಲ, ಎಲ್ಲ ಕಾಲದಲ್ಲಿಯೂ ಸದ್ಗುಣ ಭರಿತನಾಗಿ ಪರೋಪಕಾರಿಯಾಗಿರ್ತಕ್ಕಂಥವನು. ಶರ್ವಾದಿ ಸರ್ವಭಕ್ತೋಗ ರುದ್ರದೇವರೇ ಮೊದಲಾದ ಸಕಲ ಭಕ್ತರಿಗೆ, ಬ್ರಹ್ಮರುದ್ರಾದಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಕಲ ಸಂಪತ್ತಿಯನ್ನು ಕೊಡ್ತಕ್ಕಂಥ ಲಕ್ಷ್ಮೀನಾರಾಯಣರೇ, ಇದು ನಿಮಗೆ ನಾನು ಮಾಡುವ ಭಕ್ತಿ ಪುರಸ್ಕಾರ ನಮಸ್ಕಾರಗಳು.
ಸುಮುಖವು ಸುಂದರತರವು. ಇಬ್ಬರ ಮುಖ ಅತ್ಯಂತ ಸುಂದರವಾಗಿ ಕಾಣ್ತಾ ಇದೆ. ರುಕ್ಮಿಣಿ ಮತ್ತು ಕೃಷ್ಣ ಹೊಸದಾಗಿ ಕೃಷ್ಣನ ಮೇಲೆ ಪ್ರೀತಿ ಮಾಡ್ತಿದ್ಲು. ಆಮೇಲೆ ಯಾವಾಗ ಕೃಷ್ಣ ಎದುರಿಗಿರ್ತಿದ್ದ ಬದಿಗಿರ್ತಿದ್ದ ತನ್ನ ಕೈನೇ ನೋಡ್ಕೋತಿದ್ಲು, ತನ್ನ ಎದೆ ನೋಡ್ಕೊಳ್ತಿದ್ಲು, ತನ್ನ ಈ ಕೈ ನೋಡ್ಕೋತಿದ್ಲು. ಕೃಷ್ಣನ ಕಡೆ ಲಕ್ಷ್ಯ ಇಲ್ಲ. ಯಾಕಂತಂದ್ರೆ ಇವಳು ಕೂಡ ಒಂದು ರತ್ನದಂತೆ ಇರ್ತಕ್ಕಂಥ ಸೌಂದರ್ಯಗಳು. ಕೃಷ್ಣ ಎದುರಿಗೆ ಬಂದು ಕೃಷ್ಣನ ಕನ್ನಡಿಯಲ್ಲಿ ಮೂಡುವಂತೆ ರೂಪ ಅವನ ಕೈಯಲ್ಲಿ ಮೈಯಲ್ಲಿ ಮುಡ್ತಿತ್ತಂತೆ. ತನ್ನ ಕೈಯಲ್ಲಿ ಎದೆಯಲ್ಲಿರ್ತಕ್ಕಂಥ ಭಗವಂತನನ್ನೇ ನೋಡ್ತಿರ್ಲಿ ಹೊರತು ಎದುರಿಗಿದ್ದ ಕೃಷ್ಣನ ಕಡೆ ಲಕ್ಷ್ಯ ಕೊಡ್ತಿರ್ಲಿಲ್ಲ. ತಾತ್ಪರ್ಯ ಅಷ್ಟು ಹೊಳಪುಳ್ಳ ಶರೀರವುಳ್ಳವಳು ಮಹಾಲಕ್ಷ್ಮೀ ದೇವಿ. ಇಬ್ಬರು ಸುಂದರರಾಗಿದ್ದಾರೆ, ಇಬ್ಬರು ಒಳ್ಳೆ ಸುಂದರ ಮುಖವುಳ್ಳವರಾಗಿದ್ದಾರೆ, ಇಬ್ಬರ ಮೂಗು ಸುಂದರವಾಗಿದೆ, ಒಬ್ಬರ ವಿಚಾರಗಳು ಸುಂದರವಾಗಿವೆ, ಇಬ್ಬರ ಅಭಿಪ್ರಾಯವೂ ಒಂದೇ ಆಗಿದೆ, ಇಬ್ಬರು ದೇವಾದಿ ದೇವತೆಗಳಿಂದ ಪೂಜಿಸಲ್ಪಟ್ಟಿದ್ದಾರೆ. ರಮಾನಾರಾಯಣ ಉತ್ತಮ. ಇಂಥ ಲಕ್ಷ್ಮೀನಾರಾಯಣರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಬ್ಬರನ್ನೂ ಜೊತೆಯಲ್ಲಿ ಪೂಜೆ ಮಾಡಬೇಕು, ಬೇರೆ ದಾರಿ ಇಲ್ಲ. ಚತುಷ್ಕಪರ್ದಾಯ ದೇವಿ. ಲಕ್ಷ್ಮೀದೇವಿಗೆ ತಲೆ ತುಂಬ ದಪ್ಪ ಕೂದಲುಗಳು. ಅದಕ್ಕೆ 2 ಜಡೆ ಹಾಕ್ಲಿಕ್ಕೆ ಬರೋದಿಲ್ಲ. 2 ಜಡೆ ದೊಡ್ಡದಾಗ್ತದೆ, ಹೆಂಗೆ ಕೈಗೆ ಯಾಕೆ ಹಾಕು. ಅದಕ್ಕೆ ಅವಳು 4 ಜಡೆ ಹಾಕ್ಕೊಂಡಿದ್ದಾಳೆ. ಚತುಷ್ಕಪರ್ದ, 4 ವೇದಗಳ ಅಭಿಮಾನಿ ಸಂಕೇತ ಅವಳ 4 ಜಡೆಗಳು. ಚತುರಾಸ್ಯಾದಿಭಿಸ್ತುತ, 4 ಜಡೆಗಳು, 4 ತಾಯಿಯೂ ಇವಳು. ಚತುರ್ವೇದೇದಿತ ಗುಣ, 4 ವೇದಗಳು ಯಾವಳನ್ನು ಹಾಡಿ ಹೊಗಳಿವೆ ಅಂತ ಅದ್ಭುತ ಮಹಾತ್ಮೆ ಇರ್ತಕ್ಕಂಥವಳು. ಚತುರ್ಮೂರ್ತಿ ಹರಿಪ್ರಿಯ. ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನ್ನುವ ಪರಮಾತ್ಮನ ಚತುರ್ವ್ಯೂಹ ರೂಪ ಅದಕ್ಕೆ ಅತ್ಯಂತ ಪ್ರಿಯಳಾಗಿರ್ತಕ್ಕಂಥವಳು. ಪರಮಾತ್ಮ ಪ್ರತಿಯೊಂದು ರೂಪದಲ್ಲಿ ತಾನು ಬೇರೆ ರೂಪದಿಂದ ಲಕ್ಷ್ಮಿಯನ್ನು ಪಡೆದಿದ್ದಾನೆ. ಚತುರ್ವೇದಿತ ಗುಣಾ, 4 ವೇದಗಳಲ್ಲಿ ವರ್ಣನೆ ಮಾಡಲ್ಪಟ್ಟ ಗುಣಗಳಿಂದ ಯುಕ್ತಳಾಗಿರ್ತಕ್ಕಂಥವಳು. ಮುಖ್ಯವಾಗಿ ನಾರಾಯಣ ಇಲ್ಲ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮನನ್ನು ಬಹಳ ಪ್ರೀತಿಸ್ತಾಳೆ. ಚತುರ್ಮೂರ್ತಿ ಹರೇ ಪ್ರಿಯ. ಕೃತ ಪ್ರತೀಕಾಂ ತಾಂ ನಿತ್ಯಂ. ಅವಳ ಬಣ್ಣ ಹೇಗಿದೆ? ಈ ಹೆರತುಪ್ಪದ ಬಣ್ಣ ನೋಡಿದ್ದೀರಾ? ಸ್ವಲ್ಪ ಬಿಳಿ ಸ್ವಲ್ಪ ಕಂಪು ಮಿಶ್ರಿತವಾಗಿರ್ತದೆ. ಹೆರತುಪ್ಪದ ಗುಣಧರ್ಮ. ಆ ಬಣ್ಣದಿಂದ ಯುಕ್ತಳಾಗಿದ್ದಾಳೆ ಘೃತ ಪ್ರತೀಕ ಮಹಾಲಕ್ಷ್ಮೀ ದೇವಿ. ಘೃತ ಪೂರ್ಣ ಅನ್ನಕಾಯಿನಿ. ತಮ್ಮನ್ನೆಸ್ತಕ್ಕಂಥವರಿಗೆ ತನ್ನಿಂದ ಯುಕ್ತವಾದ ತುಪ್ಪದಿಂದ ಯುಕ್ತವಾದ ಮೃಷ್ಟಾನ್ನವನ್ನು ನಮಗೆ ಉಣಿಸ್ತಾಳೆ ಅಂತ ಕರುಣಾ ಸಮುದ್ರಳಾಗಿದ್ದಾಳೆ. ಯಥೇಷ್ಟ ವಿತ್ತದಾತ್ರೀಂಚ. ಬೇಡಿದಷ್ಟು ಹಣ ಕೊಡ್ತಾಳೆ ಅವಳು. ದೈವಿ ಸಂಪತ್ತು ಕೊಡ್ತಾಳೆ, ಈ ಕರೆನ್ಸಿ ಕೊಡೋದಿಲ್ಲ ಅವಳು. ದೈವಿ ಸಂಪತ್ತು, ಅಭಯ, ಸತ್ತು ಸಂಶುದ್ಧಿ, ಇಂಥದ್ದು ಅನೇಕ ಗುಣಗಳು. ವಾದಿರಾಜೇನ ರಚಿತಂ ಶ್ರೀ ಶ್ರೀಶ ಗುಣದರ್ಪಣಂ. ಈ ಲಕ್ಷ್ಮೀನಾರಾಯಣರ ಗುಣಗಳನ್ನು, ರೂಪವನ್ನು, ಮಹಿಮೆಯನ್ನು ವರ್ಣನ ಮಾಡಿ ಸ್ತುತಿಸಿದ ವ್ಯಕ್ತಿ ನಾನು, ವಾದಿರಾಜ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಇಮಂ ಸ್ತವಂ ಪಠನ್ ಮರ್ತ್ಯ. ಯಾವ ಗಂಡ ಹೆಂಡತಿಗಳು ಈ ಸ್ತೋತ್ರವನ್ನು ಹೇಳ್ತಾರೆ? ಶ್ರೀಮಾನ್ ಸ್ಯಾನ್ ನತ್ರ ಸಂಶಯ. ಅವರಿಗೆ ಬಿಡುಗಡೆ ಆಗೋದಿಲ್ಲ, ಅವರಲ್ಲಿ ಡೈವೋರ್ಸ್ ಆಗೋದಿಲ್ಲ,
ಒಳ್ಳೆ ಸುರದ್ರೂಪದಿಯಾದಂಥ ಮಕ್ಕಳು ಹುಟ್ಟುತ್ತಾರೆ. ಪರಮಾತ್ಮ ಅನುಗ್ರಹದಿಂದ ಎಲ್ಲೋ ಎಲ್ಲ ರೀತಿಯಿಂದ ನಮ್ಮನ್ನು ಸಹಾಯ ಮಾಡ್ತಾಳೆ. ಸರ್ವಸಾಮಾನ್ಯವಾಗಿ 2 ಕೈಗಳಲ್ಲಿ ಶಂಖಚಕ್ರಗಳು, ಕಮಲಗಳನ್ನು, ಶಂಖಚಕ್ರ ಅಲ್ಲ, ಕಮಲಗಳನ್ನು ಹಿಡಿದುಕೊಂಡಿದ್ದಾಳೆ. ಇನ್ನು 2 ಕೈಯಿಂದ ಒಂದು ಅಭಯ ಮತ್ತು ಇನ್ನೊಂದು ದಾನಮೂರ್ತಿ, ಅಭಯ ಮತ್ತು ವರಮೂರ್ತಿ. ಇದಕ್ಕೆ ವರಮುದ್ರ ಅಂತ ಕರೀತಾರೆ, ಇದಕ್ಕೆ ಅಭಯ ಮುದ್ರ ಅಂತ ಕರೀತಾರೆ. ವರ ಅಭಯಗಳನ್ನು ಕೊಡ್ತಕ್ಕಂಥವಳು, ಮೇಲಿನ 2 ಕೈಗಳಲ್ಲಿ ತಾವರೆಯನ್ನು ಧರಿಸಿರ್ತಕ್ಕಂಥವಳು ಅಂತಕ್ಕಂತಹ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವಳನ್ನು ಚಿಂತನೆ ಮಾಡ್ತಕ್ಕಂಥವರಿಗೆ ಯಾವ ರೀತಿಯಾದ ದುಃಖ ಇರೋದಿಲ್ಲ. ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ. ವಾದಿರಾಜೇನ ರಚಿತಂ ಶ್ರೀ ಶ್ರೀಶ ಗುಣದರ್ಪಣಂ. ನನ್ನ ಹೆಸರು ವಾದಿರಾಜ ಅಂತ ಹೇಳಿ. ಶ್ರೀ ಮತ್ತು ಶ್ರೀಶ, ಮಹಾಲಕ್ಷ್ಮಿ ಮತ್ತು ಲಕ್ಷ್ಮೀಪತಿ ಶ್ರೀಹರಿಯ ಗುಣಗಳ ವರ್ಣನೆಯನ್ನು ಯಥಾಶಕ್ತಿ ನಾನು ಮಾಡಿದ್ದೇನೆ. ಈಗ ಶ್ರೀಶ ದರ್ಪಣ ಅಂತ ತಿಳ್ಕೊಂಡಂತೇಳಿ ಈ ಸ್ತೋತ್ರವನ್ನು, 27 ಶ್ಲೋಕದ ಸ್ತೋತ್ರವನ್ನು ಪಠನ್ ಮಾಡ್ತಾ ಇದ್ರೆ ದೈವಿ ಸಂಪತ್ತುಗಳು ಸಿಗ್ತದೆ, ಆನಂತರ ಮೋಕ್ಷವೂ ಕೂಡ ಸಿಗ್ತದೆ. ನಾತ್ರ ಸಂಶಯ, ಇದರಲ್ಲಿ ಸಂಶಯ ಪಡುವ ಅವಶ್ಯಕತೆ ಇಲ್ಲ. ನೀವು ಪ್ರತ್ಯಕ್ಷವಾಗಿ ಇದರ ಫಲವನ್ನು ಪಡೆದು ಆನಂದಿಸುತ್ತೀರಿ ಅಂತ ಹೇಳಿ ವಾದಿರಾಜರು ಈ ಸ್ತೋತ್ರವನ್ನು ಮುಗಿಸ್ತಾರೆ. ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮೀದೇವಿಯ ಆ ಅದ್ಭುತತೆ, ಆ ಗುಣಗಳು, ಸಾಮರ್ಥ್ಯ, ಅದಗಳನ್ನು ಆ ರೀತಿಯಾಗಿರ್ತಕ್ಕಂಥವಳ ಗ್ರಂಥಗಳನ್ನು ಪಾರಾಯಣ ಮಾಡ್ತಾ ಪರಮಾತ್ಮ ಅನುಗ್ರಹವನ್ನು ನಾವು ಪಡೆಯಲಿಕ್ಕೆ ಪ್ರಯತ್ನಿಸೋಣ. ಹರಿವಲಿದರೆ ಸಿರಿ ತಾನಾಗಿ ಒಲಿತಾಳೆ ಅಂತ ಗಾಡೆ ಮಾತಿರೋದ್ರಿಂದ ಮಹಾಲಕ್ಷ್ಮೀ ದೇವಿ ತನ್ನ ಗಂಡನ ಪ್ರೀತಿಸುವವರ ಮೇಲೆ ಭಾಳ ಪ್ರೀತಿ ಮಾಡ್ತಾಳೆ. ಅವಳ ಅನುಗ್ರಹವೂ ಕೂಡ ಆಗ್ತದೆ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಂ. ಶ್ರೀಕೃಷ್ಣ.